ಶ್ರೀ ಗುರು ಬಸವಲಿಂಗಾಯ ನಮಃ. ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದಡೆ ಮರಣದಿಂದ ಮೇಲೆ ಸ್ವರ್ಗುಂಟಲ್ಲದೆ ಶಿವನ ನಿಲವು ಸಾಧ್ಯವಾಗದು ನೋಡ. ಗುಹೇಶ್ವರನ್ನರಿಯದ ಶರಣಂಗೆ ಆವ ಫಲವೂ ಇಲ್ಲ. ಬಸವ ಸಮಿತಿ ಬೆಂಗಳೂರು, ಕಲಬುರ್ಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಆನ್ಲೈನ್ ಅರಿವಿನ ಮನೆ. ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 44. ವಿಷಯ ಅಲ್ಲಮ ಪ್ರಭು ಮತ್ತು ಸಿದ್ದರಾಮೇಶ್ವರ ಸಂಭಾಷಣೆ ಮುಂದುವರಿಯುವುದು. ಅನುಭವವನ್ನು ನೀಡಲು ಆಗಮಿಸಿರುವ ಅನುಭಾವಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಂಭು ಹೆಗಡಾಳ್ ಅವರು, ಪ್ರಾಧ್ಯಾಪಕರು, CSI ಕಾಮರ್ಸ್ ಕಾಲೇಜ್ ಧಾರವಾಡ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತು ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡುತ್ತಿರುವ ಎಲ್ಲ ಆನ್ಲೈನ್ ವೀಕ್ಷಕರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ, ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭ ಉಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವು ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಮತ್ತು ಸದಸ್ಯರಲ್ಲಿ ನಮಿಸುತ್ತಾ, ಈ ಅನುಭವ ಮಾಲಿಕೆಯನ್ನು ಆಲಿಸ್ತಕ್ಕಂಥ ಎಲ್ಲ ಸಮಸ್ತ ಕೇಳುಗರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಕಳೆದ ವಾರ ನಾವು ಪ್ರಭುದೇವರ 2 ವಚನಗಳನ್ನು ಹೇಳಿ ಮುಗಿಸಿದ್ವಿ. ಇಂತು ಭೂಮಿಯಾಕಾಶಮಂ ತುಡುಕುತ ಬಪ್ಪ ಮಹಾಜ್ವಾಲೆಯನು ಇದೆಲ್ಲಿಯದೆಂದು ತಿಳಿದು ನೋಡಿ, ಸಿದ್ದರಾಮಯ್ಯ ದೇವರ ನೊಸಲ ಕಣ್ಣ ಕಿಚ್ಚಂದರಿದ ಪ್ರಸ್ತಾವದ ವಚನ. ಆ ಮಹಾಜ್ವಾಲೆ ಈ ಕಡೆ ಬರೋದನ್ನು ನೋಡಿ ಇದು ಏನಪ್ಪ ಅಂತ ತಿಳ್ಕೊತಾರೆ ಪ್ರಭುದೇವರು. ತಿಳ್ಕೊಂಡು ಇದು ಸಿದ್ದರಾಮೇಶ್ವರರ ನೊಸಲ ಕಣ್ಣಿನಿಂದ, ಹಣೆಗಣ್ಣಿನಿಂದ ಬಂದಂಥ ಅದು ಜ್ವಾಲೆ ಅನ್ನೋದನ್ನು ತಿಳ್ಕೊಂಡು ಅವರು ಈ 2 ವಚನಗಳನ್ನು ಹೇಳಿದರು. ಕಾಯ ಗುಣ ಒಳಿದು ಮಾಯದ ಮದ ಮುರಿದು ಕಾಮಕ್ರೋಧಗಳೆಲ್ಲವೂ ಹೆರೆಹಿಂಗಿ ಹೋದವು, ಅಂಗವೆಲ್ಲವೂ ಲಿಂಗಲೀಯವಾಗಿ ಕಂಗಳ ಕಳೆಯ ಬೆಳಗಳಿದು, ಗುಹೇಶ್ವರನ ವಿರಹ ದುರಿಯೊಳಗೆ ಬೆಂದವರ ಮರಳಿ ಸುಟ್ಟೆಹೆನೆಂಬ ಸಿದ್ದರಾಮಯ್ಯ ಮರಳು ನೋಡ. ನಮಗೆ ಯಾಕಪ್ಪ ಇದು ಈ ಮಹಾಜ್ವಾಲೆ? ನಮಗೇನು ಮಾಡ್ತದೆ ಇದು? ಈಗಾಗಲೇ ನಾವು ಕಾಯಗುಣವನ್ನು ಕಳ್ಕೊಂಡು ಮಾಯದ ಮದವನ್ನು ಮುರಿದು ಕಾಮಕ್ರೋಧಗಳೆಲ್ಲವನ್ನು ಹೆರೆಹಿಂಗಿ ಅಂಗವೆಲ್ಲವೂ ಲಿಂಗಮಯವಾಗಿ ಕಂಗಳ ಕಳೆಯ ಬೆಳಗಳಿದು, ಗುಹೇಶ್ವರ ಲಿಂಗದಲ್ಲಿ ತನ್ನನ್ನೇ ತಾನು ಮರೆದಂಥ ಅಲ್ಲಯ್ಯ ನಾನು. ಇಂಥವನನ್ನು ತನ್ನ ಕೋಪದ ಜ್ವಾಲೆಯಲ್ಲಿ ನನ್ನನ್ನೇ ಸುಡ್ತೇನೆ ಅಂತಕ್ಕಂಥ ಸಿದ್ದರಾಮೇಶ್ವರನ ಏನನ್ಬೇಕಪ್ಪ ಅಂತ ಅವರು ಪ್ರಶ್ನೆ ಮಾಡಿಕೊಂಡ್ರು. ಇಂತೂ ತಮ್ಮ ಮಹಾತ್ಮೆಯ ನಿರೂಪಿಸುತ್ತಿದ್ದ, ತಮ್ಮದೇ ಮಹಾತ್ಮೆಯ ತಮ್ಮದೇ ನಿಲುವನ್ನು ಈ ವಚನದಲ್ಲಿ ನಿರೂಪಿಸುತ್ತಿದ್ದ ಪ್ರಭುದೇವರು ಸಿದ್ದರಾಮಯ್ಯ ದೇವರ ಗರ್ವ ಮುರಿದು ನೊಸಲ ಕಣ್ಣಿನ ಮಹಾಜ್ವಾಲೆಯನ್ನು ತಮ್ಮ ಶ್ರೀಪಾದದೊಳಗಡಗಿಸಿಕೊಂಡ ಪ್ರಸ್ತಾವದ ವಚನ. ಆ ಜ್ವಾಲೆ ಬರುವಾಗ ಅವರು ಇವೆರಡು ವಚನ ಹೇಳಿದರು. ಓಹೋ, ಏನು ನನ್ನೇನು ಎಲ್ಲ ಕಾಮಕ್ರೋಧ ಸುಟ್ಟು ಹೋದಂಥವು ನಾನು, ಅಂಗವೆಲ್ಲ ಲಿಂಗವನ್ನು ಮಾಡ್ಕೊಂಡಂಥವನು, ಗುಹೇಶ್ವರನ ವಿರಹದೊರಿಯಲ್ಲಿ ಬೆಂದು ಹೋದಂಥವು ನಾನು, ಮತ್ತು ನನ್ನನ್ನು ಸುಡ್ತೇನೆ ಅಂದರೆ ಹೆಂಗಪ್ಪ ಅಂದು ಆಮೇಲೆ ತಮ್ಮ ನಿಲುವನ್ನು ತಾವು ಪ್ರಸ್ತಾವ ಮಾಡಿಕೊಂಡು, ಗುಹೇಶ್ವರ ಲಿಂಗದಲ್ಲಿ ತನ್ನನ್ನೇ ತಾನು ಮರೆದ ಅಲ್ಲಯ್ಯನನ್ನು ತನ್ನ ಕೋಪದ ಕಿಚ್ಚಿನಲ್ಲಿ, ಅದು ಅರಿವಿನ ಕಿಚ್ಚಲ್ಲ, ಕೋಪದ ಕಿಚ್ಚಿನಲ್ಲಿ ಸುಟ್ಟೆಹೆನೆಂಬ ಸಿದ್ದರಾಮಯ್ಯನ ನೋಡಿ ಏನನ್ನಬೇಕಪ್ಪ ಅಂದು ಮುಂದೆ ಹೇಳಿದ್ರು ಅವರು. ಆ ಮಹಾಜ್ವಾಲೆಯನ್ನು ತಮ್ಮ ಶ್ರೀಪಾದದಲ್ಲಿ ಅಡಗಿಸಿಕೊಳ್ತಾರೆ ಅಂತಕ್ಕಂಥ ಚರಿತ್ರೆ ಬರ್ತದೆ ನಮಗೆ. ಅವರ ಶರೀರವನ್ನು ತಾಗೋದೇ ಇಲ್ಲ ಆ ಜ್ವಾಲೆ, ಸೀದಾ ಅವರ ಶ್ರೀಪಾದದಲ್ಲಿ ಅದನ್ನು ಗರ್ಭೀಕರಿಸಿಕೊಂಡು ಬಿಡ್ತಾರೆ, ಅದನ್ನೇ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತಾರೆ ಅದನ್ನು. ಅವಾಗ ಹೇಳ್ತಾರೆ ಅವರು,
ನಿಮ್ಮ ಶಕ್ತಿ ಜಗದೊಳಗಿಪ್ಪುದು. ಆ ಸಹಜ ಸ್ಥಿತಿ, ಆ ಮಹಾಲಿಂಗರ ಸ್ಥಿತಿ ಕುರಿತು ಹೇಳ್ತಾರೆ. ನಿಮ್ಮ ಶಕ್ತಿ ಜಗದೊಳಗಿಪ್ಪುದು, ಜಗದ ಶಕ್ತಿ ನಿಮ್ಮೊಳಗಿಪ್ಪುದು. ನೀ ಅಂದ್ರೆ ಬೇರೆ ಅಲ್ಲಪ್ಪ, ಈ ಜಗತ್ತಂದ್ರೆ ಬೇರೆ ಅಲ್ಲ, ಜಗತ್ತಂದ್ರೆ ಬೇರೆ ಅಲ್ಲ, ನೀ ಅಂದ್ರೆ ಬೇರೆ ಅಲ್ಲ. ಈ ಜಗತ್ತು ನಿನ್ನ ಸೃಷ್ಟಿ, ನಿನ್ನ ಶಕ್ತಿಯಿಂದಲೇ ಈ ಜಗತ್ತು ನಡೀತಾ ಇದೆ. ಈ ಅದನ್ನು ನೀ ನಾಶ ಮಾಡೋಕೆ, ಅದನ್ನು ನೀ ಈ ಈ ನಿನ್ನ ನೊಸಲಕ್ಕಣ್ಣಿನ ಜ್ವಾಲೆಯಿಂದ ಏನು ನೀ ಸುಡ್ಲಿಕ್ಕೆ ಹೊಂಟಿ? ಈ ಜಗತ್ತಿನಲ್ಲಿರೋದು ಎಲ್ಲ ಸುಡ್ಲಿಕ್ಕೆ ಹೋದರೆ ಜಗತ್ತಿನಲ್ಲಿರ್ತಕ್ಕಂಥ ಶಕ್ತಿನೇ ನಿಂದದು, ಮತ್ತು ಅದನ್ನೇ ನೀ ಸುಡಕ್ಕೆ ಹೊಂಟಂಗೆ ಆತಲ್ಲ ಅನ್ನೋ ಪ್ರಶ್ನೆ ಇದು. ಜಗಕ್ಕೆ ನಿನಗೆ ಭೇದವಾದುದಕ್ಕೆ ಬೇರೆ ಯಾವಾಗ ಬೇರೆ ಅದೇ? ನೀನು ಮತ್ತು ಜಗತ್ತು ಯಾವಾಗ ಬೇರೆ ಆತಿದು? ನೀನು ಮತ್ತು ಜಗತ್ತು ಯಾವಾಗ ಬೇರೆ ಆದರೆ? ಬೇರೆ ಆದಲ್ಲೇ ಮತ್ತು ನೀ ಅದನ್ನೇನೋ ಸುಡ್ಲಿಕ್ಕೆ ಹೊಂಟಿಯಲ್ಲ, ಯಾವಾಗ ಬೇರೆ ಆಯಿತು? ಬೆರಗಾದೆನು. ಮುಂದೆ ಅಂದೊಮ್ಮೆ ತ್ರಿಪುರವ ಸುಟ್ಟಲ್ಲಿ ನಾಚಿತ್ಯನ್ನ ಮನವು. ತ್ರಿಪುರಾಸುರರನ್ನ ಶಿವ ಭಸ್ಮ ಮಾಡಿದಾಗ ಆ ಇತಿಹಾಸ ಹೇಳ್ತಾರೆ ನೋಡ್ರಿ. ಅಸುರರನ್ನು ನಾಶ ಮಾಡಿದಂಥ ತ್ರಿಪುರಾಸುರರು ಅವಾಗೊಮ್ಮೆ ಏನು ಮಾಡಿದಿ ನೀನು? ಆ ತ್ರಿಪುರಾಸುರನ್ನು ಸುಟ್ಟೆಲ್ಲ. ಆ ಇತಿಹಾಸ ನನಗೆ ಯಾಕೋ ಸರಿ ಕಾಣಲಿಲ್ಲ ಅಂತ ಹೇಳ್ತಾರೆ ಪ್ರಭುದೇವರು. ಅಂತ ಮಾತಿದು ಭಗವಂತನಿಗೆ ಬುದ್ಧಿ ಹೇಳೋದು ಇದು. ನೀ ಏನು ಅದನ್ನು ಮಾಡಿದೆಯಲ್ಲಪ್ಪ, ಯಾಕೋ ನನಗೆ ನೀ ಅದನ್ನು ಮಾಡಿದ್ದು ನನಗೆ ಯಾಕೋ ಸರಿ ಕಾಣಲಿಲ್ಲ ಅಂತೇವಲ್ಲ. ಒಂದೊಮ್ಮೆ ತ್ರಿಪುರವ ಸುಟ್ಟಲ್ಲಿ ನಾಚಿತ್ಯನ್ನ ಮನವು. ಕಾಮನ ನರುಹಿ ಕಾಮಹರ ನೆನೆಸಿಕೊಂಡರೆ ಮನ್ಮಥ ಏನು ತಪ್ಪು ಮಾಡಿದ್ನಪ್ಪ? ಮನ್ಮಥ ಏನು ತಪ್ಪು ಮಾಡಿದ? ಪುರಾಣದಲ್ಲಿ ಬರುವುದನ್ನು ಹೇಳ್ತಾರೆ ಇಲ್ಲಿ. ಮನ್ಮಥ ಏನು ತಪ್ಪು ಮಾಡಿದ? ಅದನ್ನು ನಿನ್ನ ಒಳ್ಳೇದಕ್ಕೆ ಮಾಡಕ್ಕೆ ಹೋಗಿದ್ನಲ್ಲ ಆತ, ಅವನ್ನ ಸುಟ್ಟು ಬಿಟ್ಟಲ್ಲ ನೀನು. ಕಾಮದಹನ ಮಾಡಿ ನೀನು ಕಾಮನನ್ನು ದಹಿಸಿ ನೀನು ನಿನ್ನ ಕಣ್ಣಿನಿಂದ. ಕಾಮನ ನರುಹಿ ಕಾಮಹರ ನೆನೆಸಿಕೊಂಡರೆ ನಿನ್ನ ಅಹಂಕಾರವ ನೋಡಿ ಹೇಸಿತ್ಯನ್ನ ಮನವು. ಆಹಾ, ಪ್ರಭುದೇವರು ಹೇಳ್ತಾರೆ. ಎರಡು ಉದಾಹರಣೆ ಕೊಟ್ಟರೀಗ. ತ್ರಿಪುರಾಸುರರನ್ನು ನೀನು ಸುಟ್ಟಿದ್ದಿ ಆ ನೊಸಲ ಕಣ್ಣಿನಿಂದ. ಅವಾಗ ನನಗೆ ಭಾಳ ನಾಚಿಗೆ ಬಂತು. ಏನಪ್ಪ, ಅವ್ರು ಬೇರೆ ಅಲ್ಲ, ನೀ ಬೇರೆ ಅಲ್ಲ. ಅಸುರರು ನಿನ್ನನ್ನು ಪೂಜೆ ಮಾಡಿದವರು, ನಿನ್ನನ್ನು ಆರಾಧನೆ ಮಾಡಿದವರು, ಹೌದಾ? ಅವರೂ ಈ ಜಗತ್ತಿನ ಒಂದು ಭಾಗ. ಜಗತ್ತಿನೊಳಗೆ ನಿನ್ನ ಶಕ್ತಿ ಐತಿ. ಈ ಜಗತ್ತಿನೊಳಗೆ ನಿನ್ನ ಶಕ್ತಿ ಐತಿ. ಈ ಜಗತ್ತಿನ ಶಕ್ತಿ ನಿನ್ನೊಳಗಡೆ ಐತಿ. ಇದು ಭೇದನ ಇಲ್ಲಿ. ಅದನ್ನು ತಿಲಕ ನಿನ್ನಲ್ಲಿ ಇಟ್ಟಲ್ಲ, ನನಗೆ ನಗೆಗೆಡೆಯಾಯಿತು. ನನ್ನ ನಗು ಬಂತಪ್ಪ ಅದನ್ನು ನೋಡಿ. ಮಾತಿದು ಸಾಕ್ಷಾತ್ ಪರಶಿವನ ಕುರಿತು, ಪರಶಿವನಲ್ಲಿ ಇರ್ತಕ್ಕಂಥ ಈ ಘಟನೆಗಳನ್ನು ನೋಡಿ ನ್ಯಾಯನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ ಅಂತಕ್ಕಂಥ ಬಸವಣ್ಣವರ ಮಾತುಗಳಲ್ಲಿ ನಾವೇನು ಹೇಳ್ತೀವಿ, ಇದ್ದದ್ದನ್ನು ಇದ್ದ ಹಾಗೆ ಹೇಳ್ಬೇಕಂತಕ್ಕಂಥದ್ದು ಏನಿದೆಯಲ್ಲ, ಅದನ್ನು ಈ ವಚನದಲ್ಲಿ ನಾವು ನೆನಪು ಮಾಡ್ಕೋಬೋದು. ಸಾಕ್ಷಾತ್ ಪರಶಿವನನ್ನೇ ಅವರು ಎಚ್ಚರಿಸಾಕತ್ತಾರ ಏನಿದೆಲ್ಲ ಅಂತ. ಮುಂದೆ ಹೇಳಿದ್ರು ಅವರು, ನೀನು ಕಾಲನ ಸುಟ್ಟು ಬೊಟ್ಟನಿಟ್ಟರೆ ನನಗೆ ನಗೆಗೆಡೆಯಾಯಿತು ನಿಮ್ಮ ಘನವೆನಗೆ. ನಿಮ್ಮ ದೊಡ್ಡತನ ನೀವೇನು ಸಾಧಿಸೇನೆ ಅಂದ್ರಲ್ಲ, ಇದನ್ನೆಲ್ಲ ಮಾಡಿ ಅದು ನನಗೆ ನಗೆಪಾಟ್ಲಾಗಿತ್ತಪ್ಪ. ಆ ಸಾಧನೆ ನನಗೇನಷ್ಟು ಸಮಂಜಸ ಅನ್ನಿಸ್ಲಿಲ್ಲ. ಗುಹೇಶ್ವರ, ನೀ ಮುನಿದು ನೊಸಲ ಕಣ್ಣ ತೆಗೆದರೆ, ಹೇಳಿದ್ರಿ ಮತ್ತೆ ಅವ್ರನ್ನೆಲ್ಲ ನೀ ನೊಸಲ ಕಣ್ಣ ತೆಗೆದು ನೀನು ಭಸ್ಮ ಮಾಡಿರ್ಬೋದು, ಹೌದಾ? ಈಗ ಹೇಳಕತ್ತರು ಗುಹೇಶ್ವರ ನೀ ಮುನಿದು ನೊಸಲ ಕಣ್ಣ ಅಂದ್ರೆ ಯಾರ ಮುಖಾಂತರ? ಸಿದ್ದರಾಮೇಶ್ವರ ಮುಖಾಂತರ. ಈಗ ಗುಹೇಶ್ವರ ಅಂದ್ರೆ ಆ ಪರಾತ್ಪರ ವಸ್ತುನೇ, ಶಿವನೇ, ಹೌದಾ? ಈಗ ಸಿದ್ದರಾಮೇಶ್ವರ ಮುಖಾಂತರ ನೀನು ಮುನಿದು ನನ್ನ ಮೇಲೆ ಕೋಪಗೊಂಡು ನೊಸಲ ಕಣ್ಣ ತೆಗೆದರೆ ಎನ್ನಂಗಾಲೊಡಗಿತ್ತಯ್ಯ ನಿಮ್ಮ ಕೋಪ. ಅವ್ರನ್ನ ಸುಟ್ಟಂಗೆ ನಾನು ಸುಡಕ್ಕಾಗೋದಿಲ್ಲಪ್ಪ.
ಅವ್ರನ್ನ ಭಸ್ಮ ಮಾಡ್ದಂಗೆ ನನಗೆ ಮಾಡೋಕ್ಕಾಗೋದಿಲ್ಲ, ಅದು ನನ್ನನ್ನು ಏನೂ ಮಾಡಲಿಕ್ಕಾಗೋದಿಲ್ಲ. ಆ 3 ಮಂದಿ ಉದಾಹರಣೆ ಕೊಟ್ಟರಲ್ಲ, ಅದರಂಗೇನಿದು ಆಗೋದಿಲ್ಲ ಅಂತ ಸ್ಪಷ್ಟ ಹೇಳಿದ್ರು ಅವರು. ಆ ಜ್ವಾಲೆ ನನ್ನ ಹತ್ರ ಬರ್ಬೋದು, ಅದನ್ನೇನು ಮಾಡ್ತೀನಿ ಅಂದ್ರೆ ನಾನು ನನ್ನ ಪಾದದೊಳಗೆ ಅಡಗಿಸಿಕೊಂಡು ಬಿಡ್ತೇನೆ ನಿನ್ನ ಕೋಪವನ್ನು, ನಿನ್ನ ತಾಪವನ್ನು ಅಂತ ಶಕ್ತಿ ಇರೋದು. ಜಗತ್ತಿನ ಇತಿಹಾಸದಲ್ಲಿ ಈ ಘಟನೆಗಳನ್ನು ನಾವು ಎಲ್ಲಿಯಾದರೂ ನೋಡಲಿಕ್ಕೆ ಸಾಧ್ಯ ಇದ್ದರೆ ಇಂಥ ಘಟನೆಗಳನ್ನು ಇಲ್ಲೇ. ಭಗವಂತನಿಗೂ ಹೌದಾ, ಭಗವಂತನಿಗೂ ಈ ರೀತಿಯಾದಂಥ ಹೇಳುವಿಕೆ ಏನಿದೆಯಲ್ಲ, ಇದು ಬಹುಶಃ ಯಾವ ತತ್ವಜ್ಞಾನದಲ್ಲಿನೂ ಈ ರೀತಿಯಾಗಿರ್ತ ಇರಬಹುದು, ಬೇರೆ ರೀತಿಯಾಗಿ. ಹರನ ಕರುಣವ ಪಡೆದ ಸಾಮರ್ಥ್ಯದ ಬಲುಹಿಂದ ಶಿವಶರನೊಡನೆ ಸೆಣಸಿದರೆ ಲೇಸುಂಟೆ ಹೇಳ್ತಾರೆ ಮುಂದವರು. ಮಾಡಬೇಡ್ರಪ್ಪ ಇದನ್ನು, ಶಿವಶರಣರ ಜೊತೆ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಹರನ ಕರುಣವ ಪಡೆದ, ಸಾಕ್ಷಾತ್ ಆ ಪರಾತ್ಪರ ವಸ್ತುವಿನ ಕರುಣೆಯನ್ನು ಪಡೆದರು, ತಾವೇ ಆ ಸ್ಥಿತಿಯನ್ನು ಮುಟ್ಟಿದಂತಹ ಶಿವಶರಣರೊಡನೆ ಸೆಣಸಿದರೆ ಲೇಸುಂಟೆ. ಸೆಣಸಬೇಡ್ರಿ, ಅವ್ರ ಜೋಡಿ ಸೆಣಸಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತನೋ ಇಲ್ಲ. ಅಘಟಿತ ಘಟಿತರಿಗೆ ಅಘಟಿತರುಂಟು ನೋಡ, ನೊಸಲಲ್ಲೊಬ್ಬ ಕಣ್ಣ ತೆಗೆದರೆ, ನೋಡ್ರಿ, ಅಘಟಿತ ಘಟಿತರಿಗೆ ಅಘಟಿತರುಂಟು ನೋಡ, ನೊಸಲಲ್ಲೊಬ್ಬ ಕಣ್ಣ ತೆಗೆದರೆ ಅಂಗಾಲಲ್ಲೊಬ್ಬರು ಕಣ್ಣ ತೆಗೆವರು. ಹೇಳಿದ್ರಲ್ಲ, ನಿನ್ನ ನೀ ಹಣೆಗಣ್ಣ ತೆಗದೆ ಅಂದ್ರೆ ಇಲ್ಲೊಬ್ರು ತಮ್ಮ ಅಂಗಾಲಿನೊಳಗಿನ ಕಣ್ಣ ತೆಗಿತಾರ ಅಂತ. ಗುಹೇಶ್ವರನ ಶರಣರು ಉಪಮಾತೀತರು. ಏನು ಹೇಳಕ್ಕೆ ಹೋಗ್ಬೇಡ ನೀ. ಶರಣರನ್ನ ಈ ರೀತಿಯಾಗಿ ಕೋಪಿಸಿ ತಾಪಿಸಿ ಅವ್ರನ್ನ ಏನೋ ನಾನು ನನ್ನ ಕೋಪಜ್ವಾಲೆಯಲ್ಲಿ ದಹಿಸಿಬಿಡ್ತೇನೆ ಅಂತಕ್ಕಂಥದ್ದಿದ್ರೆ ಅದು ಸಾಧ್ಯ ಇಲ್ಲ. ನೀನು ನಿನ್ನ ನೊಸಲ ಕಣ್ಣನ್ನು ತೆಗೆದರೆ, ನೊಸಲಲ್ಲೊಬ್ಬ ಕಣ್ಣ ತೆಗೆದರೆ, ನೀ ಏನಾರು ನಿನ್ನ ಕಣ್ಣನ್ನು ಹನಿಗಣ್ಣಿನನ್ನು ತೆಗೆದ್ರೆ ಶರಣರು ತಮ್ಮ ಅಂಗಾಲಲ್ಲೊಬ್ಬರು ಕಣ್ಣ ತೆಗೆಯವರು. ಶರಣರಲ್ಲಿ ಅಂಗಾಲಿನೊಳಗೆ ಕಣ್ಣು ಇರ್ತತಿ, ನೋಡು ಹುಷಾರನ್ನ. ಹೀಗೆಂದು ಪ್ರಭುದೇವರು ಅಂಗಾಲ ಕಣ್ಣ ತೆಗೆದ ಪ್ರಸ್ತಾವದ ವಚನ, ಅವರು ತಮ್ಮ ಅಂಗಾಲಿನ ಕಣ್ಣನ್ನು ತೆಗೆದರು. ಸಿದ್ದರಾಮೇಶ್ವರರು ನಮ್ಮ ಹಣೆ ಮೇಲಿನ ಕಣ್ಣನ್ನು ತೆಗೆದರೆ, ಭಾಳ ಚರಿತ್ರೆಯಲ್ಲಿ ನಮಗೆ ನೊಸಲ ಕಣ್ಣ ತೆಗೆದು ಜ್ವಾಲೆಯನ್ನು ಬಿಟ್ಟು ಅದನ್ನು ಅಂಗಾಲೊಳಗೆ ಅಡಗಿಸ್ಕೊಂಡಿರೋದನ್ನು ಇಲ್ಲಿ ಕೇಳಿದ್ವು. ಆದರೆ ಅಂಗಾಲೊಳಗೊಂದು ಕಣ್ಣಿದ್ದು ಅದನ್ನು ಅವ್ರು ತೆಗಿತಾರೆ ಅನ್ನೋದನ್ನು ಈಗ ನಾವು ಶೂನ್ಯ ಸಂಪಾದನೆಯಲ್ಲಿ ನೋಡ್ತಾ ಇದ್ದೇವೆ. ಶರಣರಿಗೆ ಅಂಗಾಲ ಕಣ್ಣ ಮೂಡಿದರೆ ಅವ್ರಿಗೆ ಏನಂತ ಕರಿತೀವಿ ನಾವು? ನಿರುಪಮ ಮಹಿಮಾ ಅಲ್ಲಯ್ಯನೆಂಬೆನೋ ಹೇಳ್ಕೊಂಡ್ಬಿಟ್ರು. ಅವ್ರು ತಾವು ಹೇಳ್ಕೊಂಡ್ಬಿಟ್ರು. ಇದು ನಿಮ್ಮಲ್ಲಿ ಏನಾರ ಇರ್ಬೋದು, ನೀ ಮಹೇಶ್ವರ ಅನ್ನಿಸ್ಕೊಂಡಿರ್ಬೋದು, ಸದಾಶಿವ ಅನ್ನಿಸ್ಕೊಂಡಿರ್ಬೋದು, ಚತುರ್ಭುಜನ ಅನ್ನಿಸ್ಕೊಂಡಿರ್ಬೋದು. 2 ಕಣ್ಣು, ಬರೀ 2 ಕಣ್ಣಿದ್ದಾಗ ಚತುರ್ಭುಜ, 3 ಕಣ್ಣಿದ್ದಾಗ ಮಹೇಶ್ವರ ಅನ್ಕೊಂಡಿರ್ಬೋದು. ಆದರೆ ಇದು ಹೊಸಾದ ನೋಡ್ರಿ, ಶರಣರಿಗೆ ಅಂಗಾಲೊಳಗೊಂದು ಕಣ್ಣುಂಟು. ಅಷ್ಟು ಹೊಸ ಆಯಾಮವನ್ನು ಕೊಟ್ಟರು ಜಗತ್ತಿಗೆ ಅವರು. ಅದಕ್ಕೆ ಪಾದಸ್ಪರ್ಶ ಅಂತ ಕರಿತೀವಿ ನಮ್ಮಲ್ಲಿ. ಪಾದಸ್ಪರ್ಶ, ಪಾದಗಳನ್ನಿಟ್ಟಾಕ್ಷಣಕ್ಕೆ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ. ಅಲ್ಲಿರೋ ಎಲ್ಲ ಮಲೀನತೆ ಹೋಗಿ ಶುಭ್ರವಾಗಿರ್ತದಂತ. ಸುಮ್ಮನೆ ಏನಾವುದು ಪಾದ, ಗುರುಪಾದ, ಶರಣರ ಪಾದ ಅಂದ್ರೇನು, ಗುರುಪಾದ ಅಂದ್ರೇನು? ಸುಮ್ಮನೆ ಏನು? ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ. ಆ ಪಾದ ಜಲದಲ್ಲಿ ಇಟ್ಟರೆ ಅದು ಬರೀ ಜಲ ಆಗಿ ಉಳಿಯೋದಿಲ್ಲ, ಅದು ಪಾವನ ತೀರ್ಥವಾಗ್ತದೆ. ಯಾಕಂದ್ರೆ ಇಲ್ಲಿ ಐತದು. ಅರಿವಿನ ಕಣ್ಣು, ಅಂಗಾಲ ಕಣ್ಣು, ಶಾಂತಿಯ ಕಣ್ಣು. ಅದು ಕೋಪದ ಕಣ್ಣಲ್ಲ ಶರಣರದು. ಅದು ತಾಪದ ಕಣ್ಣಲ್ಲ, ಅದು ಜ್ವಾಲಾಗ್ನಿಯ ಕಣ್ಣಲ್ಲ, ಇನ್ನೊಂದು ವಿನಾಶ ಮಾಡ್ತಕ್ಕಂಥ ಜ್ವಾಲಾಗ್ನಿಯ ಕಣ್ಣಲ್ಲ. ಅದು ಪ್ರಳಯ ಸಂಕೇತದ ಕಣ್ಣಲ್ಲ. ನೋಡ್ರಿ, ಶರಣರ ಅಂಗಾಲ ಕಣ್ಣು ಅದು ಶಾಂತಿಯ ಕಣ್ಣು,
ಸಮತೆಯ ಕಣ್ಣು. ಅದಕ್ಕೆ ನಿಮ್ಮ ಶರಣಂಗೆ ಅಂಗಾಲ ಕಣ್ಣು ಮೂಡಿದರೆ ನಿರುಪಮ ಮಹಿಮ ಅಲ್ಲಯ್ಯನೆಂಬೆನು, ಆತನಿಗೆ ನಾನು ಅಲ್ಲಯ್ಯನಂತೇನೆ ಅಂತಕ್ಕಂಥದ್ದು. ಇಂತೂ ಅಂಗಾಲೊಳಗೆ ಮೂಡಿದ ಕಂಗಳ ತೇಜವ ನೋಡಿ ತಾನೇ ಅಂಗಾಲೊಳಗೆ ಮೂಡಿದ ಕಣ್ಣಿನ ತೇಜವ ನೋಡಿ ತಾವೇ ಅದನ್ನು ಹೆಂಗ ಸಿದ್ದರಾಮೇಶ್ವರರು ತಮ್ಮ ನೊಸಲ ಕಣ್ಣ ಜ್ವಾಲೆಯ ತೇಜವನ್ನು ನೋಡಿ ತಾವೇ ಹೋಗಾಡ್ತಾರ, ತಾವೇ ಅದನ್ನ ಆಶ್ಚರ್ಯ ಪಡ್ತಾರೆ. ಹಂಗಿಲ್ಲಿ ಪ್ರಭುದೇವರು ಇಂತೂ ಅಂಗಾಲೊಳಗೆ ಮೂಡಿದ ಕಂಗಳ ತೇಜವ ನೋಡಿ ಪ್ರಭುದೇವರು ಕೊಂಡಾಡುತ್ತಿದ್ದ ಪ್ರಸ್ತಾವದ ವಚನ. ಅವರು ಅದನ್ನು ನೋಡಿ, ಆ ಜ್ವಾಲೆಯನ್ನು ನೋಡಿ, ಆ ತೇಜವನ್ನು ನೋಡಿ ಕೊಂಡಾಡ್ತಾರೆ. ಏನಂತ ಕೊಂಡಾಡ್ತಾರೆ? ನಿಮ್ಮ ತೇಜವ ನೋಡಲೆಂದು ಹೆರಸಾರಿ ನೋಡುತ್ತಿರಲು. ಆ ತೇಜನು ನಿಮ್ಮ ತೇಜನ ಅಂತಾರ ಅವರು. ತಮ್ಮ ಅಂಗಾಲೊಳಗಿನ ಕಣ್ಣಿನ ತೇಜವನ್ನು, ಅದು ಪರಾತ್ಪರ ವಸ್ತುವಿನ ತೇಜನ, ಯಾಕೆ ಅವರ ಬೇರೆ ಅಲ್ಲ, ಆ ಪರಾತ್ಪರ ವಸ್ತು ಬೇರೆ ಅಲ್ಲ. ನನ್ನ ತೇಜವ ನೋಡಿ ಅನ್ನಂಗಿಲ್ಲ ಅವರು. ನಿಮ್ಮ ತೇಜವ ನೋಡಲೆಂದು ಹೆರಸಾರಿ ನೋಡುತ್ತಿರಲು ಶತಕೋಟಿ ಸೂರ್ಯರು ಮೂಡಿದಂತಿರ್ದುದಯ್ಯ. ಅಂಗಾಲ ಕಣ್ಣಿನ ತೇಜ ಹೆಂಗಿತ್ತಂದ್ರದು ಪ್ರಭುದೇವರು ಹೇಳ್ತಾರ, ಶತಕೋಟಿ ಸೂರ್ಯರು ಮೂಡಿದಂತಿರ್ದುದಯ್ಯ. ಒಂದು 100 ಕೋಟಿ ಸೂರ್ಯರ ಬೆಳಕು ಬಂದ್ರು ಅಷ್ಟು ಬೆಳಕು, ಮಹಾ ಬೆಳಕು ಆ ಅಂಗಾಲ ಕಣ್ಣಿನ ತೇಜ ಇತ್ತು ಅಂತಕ್ಕಂಥದ್ದು. ಆ ರೀತಿ ಮಿಂಚಿನ ಬಳ್ಳಿಯ ಸಂಚವ ಕಂಡೆ ಎನಗಿದು ಸೋಜಿಗವಾಯಿತು. ಮಿಂಚಿನ ಬಳ್ಳಿಯ ಸಂಚವ ಕಂಡೆ, ಮಿಂಚಿನ ದೊಡ್ಡ ಬಳ್ಳಿಯನ್ನೇ ನಾನು ಆ ತೇಜದಲ್ಲಿ ಕಂಡೆ. ಎನಗಿದು ಸೋಜಿಗವಾಯಿತು, ನನಗೆ ಇದು ಬಹಳ ಆಶ್ಚರ್ಯ ಆಯಿತು. ಸಿದ್ದರಾಮೇಶ್ವರಿಗೆ ಹೆಂಗಾಗಿತ್ತು ಅದನ್ನು ನೋಡಿ, ಆ ನೊಸಲ ಕಣ್ಣಿನ ಜ್ವಾಲೆಯನ್ನು ನೋಡಿ ಸಿದ್ದರಾಮೇಶ್ವರಿಗೆ ಸೋಜಿಗವಾಯಿತು, ಆಶ್ಚರ್ಯ ಆಗಿತ್ತು. ಅಲ್ಲ, ಇದನ್ನು ನೋಡ್ಲಿಕ್ಕೆ ನನಗೆ ಆಗೋದಿಲ್ಲ ಅಂತ ಅವ್ರ ಕಣ್ಣು ಮುಸ್ತಾನೆ ಅಂದಿದ್ದು. ಅವೆಲ್ಲ ವಚನಗಳನ್ನ ನೋಡಿಲ್ಲ. ಹೀಗಿರಲಿ, ಮಿಂಚಿನ ಬಳ್ಳಿಯ ಸಂಚವ ಕಂಡೆ ಎನಗಿದು ಸೋಜಿಗವಾಯಿತು. ಗುಹೇಶ್ವರ ನೀನು ಜ್ಯೋತಿರ್ಲಿಂಗವಾದರೆ ಉಪಮಿಸ ನೋಡಬಲ್ಲವರಿಲ್ಲಯ್ಯ. ಸಾಕ್ಷಾತ್ ನೀನು ಜ್ಯೋತಿರ್ಲಿಂಗ, ಆ ಮಹಾ ಬೆಳಕು, ಅದೇ ಜ್ಯೋತಿರ್ಲಿಂಗ, ಅದೇ ಮಹಾ ಬೆಳಕು ಈ ತೇಜದಲ್ಲಿ ನಾನು ಕಾಣಾಕಿದ್ದೇನೆ. ಈ ತೇಜ ಅಂಗಾಲೊಳಗಿನ ಕಣ್ಣ ತೇಜ ಅದು ಸಾಕ್ಷಾತ್ ಮಹಾಬೆಳಕಿನ ತೇಜ ಆಗಿದ್ದಕ್ಕೆ ಅದು ಬೇರೆ ಏನೋ ಅಲ್ಲ, ಅದು ಸಾಕ್ಷಾತ್ ಜ್ಯೋತಿರ್ಲಿಂಗನೇ. ನೀನೇ ಜ್ಯೋತಿರ್ಲಿಂಗದ ಸ್ವರೂಪವಾಗಿ, ನೀನೇ ಆ ಬೆಳಕಾಗಿ, ನೀನೇ ಆ ಮಹಾಬೆಳಕಾಗಿ ನನಗೆ ತೋರ್ಲಿಕ್ಕತ್ತಿದೀಯ. ಇದನ್ನು ಎದಕ್ಕೂ ಉಪಮಿಸಲಿಕ್ಕೆ ಆಗೋದಿಲ್ಲ, ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಉಪಮಿಸಿ ನೋಡುವಂಥವ್ರು ಇಲ್ಲಿ ಯಾರೂ ಇಲ್ಲಪ್ಪ ಅಂತ ಅವರಷ್ಟಕ್ಕವರೇ ಆ ಒಂದು ಪ್ರಕಾಶ, ಆ ಒಂದು ತೇಜದ ಕುರಿತು ಹೇಳ್ತಾರೆ. ಇಂತಪ್ಪ ಅಂಗಾಲ ಕಣ್ಣಿನ ಮಹಾಜ್ವಾಲೆಯನ್ನು, ಇಲ್ಲಿ ಪ್ರಭುದೇವರ ಒಂದು ಮೊಸಲ ಕಣ್ಣಿನ ಜ್ವಾಲೆ, ಸಿದ್ದರಾಮೇಶ್ವರ ಮೊಸಲ ಕಣ್ಣಿನ ಜ್ವಾಲೆ ಬರ್ತದೆ. ಇಲ್ಲಿ ಪ್ರಭುದೇವರು ತಮ್ಮ ಅಂಗಾಲೊಳಗಿನ ಕಣ್ಣನ್ನು ತೆಗೆದು ಅಲ್ಲೊಂದು ಮಹಾಜ್ವಾಲೆ. ಇಂತಪ್ಪ ಅಂಗಾಲ ಕಣ್ಣಿನ ಮಹಾಜ್ವಾಲೆಯನ್ನು ಪ್ರಭುದೇವರು ಸಿದ್ದರಾಮಯ್ಯ ದೇವರ ಬಳಿಗೆ ಹೋಗೆಂದು ಬೆಸಸಿ, ಪಳನಿ ಅವ್ರ ಹೆಂಗೆ ಈ ಜ್ವಾಲೆಯನ್ನು ಬಿಟ್ಟಿದ್ರು, ಆ ಅಂಗಾಲೊಳಗಿನ ಕಣ್ಣಿನ ತೇಜ ಮಹಾಜ್ವಾಲೆಯನ್ನ ನೀನು ಸಿದ್ದರಾಮೇಶ್ವರ ಹತ್ರ ಹೋಗು ಅಂತ ಬೆಸಸಿ ಕಳುಹ ಪ್ರಸ್ತಾವ, ಆ ಜ್ವಾಲೆಯನಿಗೆ ಆದೇಶ ಮಾಡ್ತಾರೆ, ಅಲ್ಲಿ ಹೋಗಿ. ಅವಾಗ ಏನಾಯಿತು? ಕಾಲಾಗ್ನಿ ಎಂಬ ಕಾಡು ಇಚ್ಚದ್ದು, ಕಾಲಾಗ್ನಿ ಅಂದ್ರೆ ಪ್ರಳಯ, ಲೋಕವ ಸುಟ್ಟಿತೆಂದರೆ ಮಹಾ ಕಾಲಾಗ್ನಿನೇ ಬಂದು ಪ್ರಳಯ ಮಾಡಲಿಕ್ಕೆ ಹೋಗ್ತದೆ. ಅಂದ್ರೆ ಈಗ ಅದು ಒಂದು ಕಾಲಾಗ್ನಿ ಅಂದ್ರೆ ಕಾಲನಾಗ್ನಿ, ಅದು ಪ್ರಳಯದ ಸಂಕೇತ. ಸೃಷ್ಟಿಯಾಗಿದೆಯೋ ಅದೆಲ್ಲ ವಿನಾಶ ಆಗ್ತದೆ, ಲಯ ಆಗ್ತದೆ ಅಂತಕ್ಕಂಥ ತತ್ವದ ಅಡಿಯಲ್ಲಿ ಅದನ್ನ ಹೇಳ್ತೇವೆ ನಾವು. ಪ್ರಳಯ ಕಾಲ, ಮಹಾಪ್ರಳಯ ಕಾಲ, ಪ್ರಳಯ ನಿತ್ಯ ನಡೀತಿರ್ತದೆ, ಆ ಮಾತು ಬೇರೆ.
ಯಾವುದು ನಶಿಸ್ತದೋ ಅದಕ್ಕೆ ಪ್ರಳಯ ಅಂತ ಕರಿತೇವೆ. ಯಾವುದು ಇಲ್ಲದಾಗುತ್ತೋ, ಇದ್ದದ್ದು ಇಲ್ಲದಾಗುತ್ತೋ ಅದು ಪ್ರಳಯ, ಅದು ಅಲ್ಪ ಪ್ರಳಯ, ಆ ಕಾಲಕ್ಕೆ ನಡೀತಕ್ಕಂಥ ಪ್ರಳಯ. ಈ ಸೃಷ್ಟಿನೇ ಇಲ್ಲದ ಆಗೋದು ಒಂದು ಮಹಾಪ್ರಳಯದ ಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಇನ್ನು ಯಾವ ತತ್ವದ ಮೇಲೆ ಸೃಷ್ಟಿ ಒಮ್ಮೆ ನಿರ್ಮಾಣ ಆಗಿದೆ ಅದು ಇದೊಮ್ಮೆ ಇಲ್ದಂಗೆ ಆಗುತ್ತೆ, ಅದಕ್ಕೆ ನಾವು ಮಹಾಪ್ರಳಯ ಅಂತ ಕರ್ಕೋತೀವಿ. ಆದ್ರೆ ನಿತ್ಯದಲ್ಲಿ ಪ್ರಳಯಗಳು ನಡೀತಿರ್ತಾರೆ. ಇದ್ದದ್ದು ಇಲ್ಲದ ರೀತಿಯಲ್ಲಿ ಇರೋದು ಪ್ರಳಯನೇ. ಇವತ್ತಿನ ಮುಂಜಾನೆಯ ಆನಂದ ಇವತ್ತು ಸಾಯಂಕಾಲ ಇಲ್ಲ ಅಂದ್ರೆ ಅದು ಆನಂದದ, ಇವತ್ತಿನ ಆನಂದದ ಪ್ರಳಯನೇ ಅದು. ಹೌದಾ? ತಲೆಯ ಮೇಲಿನ ಕರಿಗೂದಲು ಇಲ್ಲ, ಬಿಳಿಗೂದಲು ಆಗಿದೆ ಅಂದ್ರೆ ನಮ್ಮ ಕರಿಗೂದಲಿನ ಪ್ರಳಯ ಆಯಿತು, ಪ್ರಳಯ ಬರಲಿಲ್ಲ. ಆಯುಷ್ಯದ ಪ್ರಳಯ, ಸೌಂದರ್ಯದ ಪ್ರಳಯ, ಹೌದಾ? ಸಂಪತ್ತಿನ ಪ್ರಳಯ, ಹೌದಾ? ಇದ್ದದ್ದು ಇಲ್ಲದ ರೀತಿಯಲ್ಲಿ ಇರೋದು ಪ್ರಳಯ. ದುಃಖನೂ ಇಲ್ಲ, ದುಃಖನೂ ಶಾಶ್ವತ ಇರೋದಿಲ್ಲ. ಇವತ್ತಿನ ದುಃಖ ನಾಳೆ ಇರೋದಿಲ್ಲ, ಅದು ದುಃಖದ ಪ್ರಳಯ. ಇವತ್ತಿನ ಸಂತೋಷ ನಾಳೆ ಇರೋದಿಲ್ಲ, ಅದು ಸಂತೋಷ. ಇದ್ದದ್ದು ಇಲ್ಲದಂಗೆ ಆಗ್ತಾ ಇರೋದು, ಅದು ಇರೋದೂ ಇಲ್ಲ. ಅದು ಇವತ್ತಿನ ಈ ಕ್ಷಣದ್ದು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಇದು ಪ್ರಳಯದ ಸಂಖ್ಯೆ. ಮಹಾಪ್ರಳಯ ಅಂದ್ರೆ ನೋಡಿ, ಕಾಲಾಗ್ನಿ ಎಂಬ ಕಾಡುಗಿಚ್ಚದ್ದು ಲೋಕವ ಸುಟ್ಟಿತೆಂದರೆ ಶಿವಶರಣ ರಂಜರು. ಸ್ಟೇಟ್ಮೆಂಟ್ ಇದು. ಇಡೀ ಪ್ರಳಯನ ಆಕತಿ, ಜಗತ್ತ ಪ್ರಳಯ ಆಗ್ತಿಲ್ಲ ಅನ್ನೋ ಆದ್ರೂ ನಮ್ಮ ಶಿವಶರಣರು ರಂಜೋದಿಲ್ಲ. ಸ್ಪಷ್ಟವಾದ ಸಂದೇಶ. ನಮ್ಮ ಶಿವಶರಣರು ಅಂಜರು. ಶಶಿಧರ ಮುನಿದು ಬಿಸಿಗಣ್ಣ ತೆಗೆದರೆ ಮತ್ತಲ್ಲಿಗೆ ಅಲ್ಲಿ ಶಶಿಧರ ಮುನಿದು ಬಿಸಿಗಣ್ಣ ತೆಗೆದರೆ ಶಿವಶರಣರು ಮನಸ್ಸಿಗೆ ತಾರರು. ಮನಸ್ಸಿಗೆ ಹಚ್ಕೊಳ್ಳಂಗಿಲ್ಲ ಅಂತ ಕಾಣ್ತಾ ಇಗ್ನೋರ್ ಮಾಡೋದಂತಾರೆ. ಶಿವಶರಣರು ಮನಸ್ಸಿಗೆ ತಾರರು. ಅಸಮಾಕ್ಷಲಿಂಗವ ತಮ್ಮ ವಶಕ್ಕೆ ತಂದು ಶರಣರು ಮುನಿದು ಉರಿಗಣ್ಣ ತೆಗೆದರು. ಇಲ್ಲಿ ಬಂದ ನೋಡ್ತಾರೆ. ಅಸಮಾಕ್ಷಲಿಂಗವ ತಮ್ಮ ವಶಕ್ಕೆ ತಂದು ಆ ಪರಾತ್ಪರ ವಸ್ತುವನ್ನೇ ತಮ್ಮ ವಶಕ್ಕೆ ತಗೊಂಡು ಬಂದರು. ಅಕಸ್ಮಾತ್ ಶರಣರು ಮುನಿದು ಕುಪಿತಗೊಂಡು ತಮ್ಮ ಉರಿಗಣ್ಣ ತೆಗೆದರೆ ಚತುರ್ದಶ ಭುವನದೊಳಗೆ 6 ಗುರಿಯಲ್ಲ, ಯಾರು ಉಳಿಯಂಗಿಲ್ಲ ಅಂತ. ಚತುರ್ದಶ ಭುವನದೊಳಗೆ 14 ಭುವನದೊಳಗೆ, ಲೋಕದೊಳಗೆ ಯಾರು ಉಳಿಯಂಗಿಲ್ಲ ಅಂತ ಅವ್ರ ಅಕಸ್ಮಾತ್ ಕಾಣ್ತಾರೆ, ಉರಿಗಣ್ಣ ಯಾರು? ಅದ ಶಶಿಧರ ಮುನಿದು ತನ್ನ ಬಿಸಿಗಣ್ಣ ತೆಗೆದರೆ ಶಿವಶರಣರ ಕಂಜೋಗಿಲ್ಲ. ನೋಡಿ ಯಾರು ಶರಣರ ನಿಲ್ಲುವಷ್ಟು ಶರಣ ಅಂತಕ್ಕಂಥದ್ದು ಅದನ್ನೆಲ್ಲ ನಾವು ಸಾಧಿಸಿ ನಾವು ಇಷ್ಟ ಆಗಲ್ಲ, ನಾವು ಆತಂಕೊಳ್ತೇವೆ, ಮತ್ತೇನೋ ಆತಂಕೊಳ್ತೇವೆ, ಮತ್ತೇನೋ ಮಾಡಿದ್ರೆ ಅದು ಬೇರೆ. ಅದು ಶರಣ ನಿಲ್ಲುವನ್ನಾದ್ರೂ ಅರ್ಥ ಮಾಡ್ಕೋಬೇಕು. ಆ ಸ್ಥಿತಿಗೆ ನಾವು ಮುಟ್ಲಿಕ್ಕೆ ಆಗಿಲ್ಲ ಅನ್ನೋದು ಶರಣ ನಿಲ್ಲುವನ್ನಾದ್ರೂ ಅರ್ಥ ಮಾಡ್ಕೋಬೇಕು. ಚತುರ್ದಶ ಭುವನದೊಳಗೆ 6 ಗುರಿಯಲ್ಲ, ಯಾರೊಳಗೆ ಗುಹೇಶ್ವರ ನಿಮ್ಮ ಅರಿವಿನ ಬೆಳಕು ಬಿಸಿಯಾದರೆ, ನಿಮ್ಮ ಅರಿವಿನ ಬೆಳಕು ಅದು ತೇಜ, ಅದು ಬಿಸಿಯಾದರೆ ಸಿದ್ದರಾಮಯ್ಯ ದೇವರೆಂಬ ಶಿವಯೋಗಿಯ ಹೃದಯವೇ ಗುರಿ ಎಂದು ಬೆಸಸಿದನಲ್ಲಯ್ಯನೋ. ಅಕಸ್ಮಾತ್ ನಿಮ್ಮ ಅರಿವಿನ ಬೆಳಕು ಇವತ್ತೇನು ನನಗೆ ಆಗ್ತಾ ಇದಲ್ಲ, ಈ ಅರಿವಿನ ಬೆಳಕು ಬಿಸಿ ಆಗಿಬಿಡ್ತಾನೆ, ಒಪ್ಪಿಕೊಂಡು ಬಿಟ್ರೆ ಅದಕ್ಕೆ ಸದ್ಯದ ಸ್ಥಿತಿಗೆ ಯಾರು ಗುರಿ ಆಗ್ತಾರಂದ್ರೆ ಸಿದ್ದರಾಮಯ್ಯ ದೇವರೆಂಬ ಶಿವಯೋಗಿ ಬಳಸ್ತಾರೆ, ಶಬ್ದ ಬಳಸ್ತಾರೆ. ಸಿದ್ದರಾಮಯ್ಯ ದೇವರೆಂಬ ಶಿವಯೋಗಿಯ ಹೃದಯವೇ ಗುರಿ ಎಂದು ಬೆಸಸಿದನಲ್ಲ. ಬೇರೆ ಎಲ್ಲಿ ಹೋಗಂಗಿಲ್ಲ, ಅದು ಆತನ ಹೃದಯಕ್ಕೆ ಹೋಗ್ತದೆ. ಅದು ಶಾಂತಿಯ ಜ್ವಾಲೆ, ಅದು ಶಾಂತಿಯ ಬೆಳಕು. ಅದನ್ನ ಗೆಲ್ತೇನೆ, ಅದು ಹೃದಯದಿಂದ ಗೆಲ್ತೇನೆ. ನಾಶದ ಸಂಕೇತ. ಇಂದು ತೇಜೋಮಯವಾಗಿ ಅಷ್ಟ ದಿಕ್ಕುಗಳ ನಾಲಿಂಗೆ ಸುತ್ತ ಧರೆಯಾಕಾಶವನ್ನಾಗೊಳಿಸಿ ಮುಂಗುತ್ತಾ ಸಚರಾಚರಗಳನ್ನು ಪೆಂದು ಊದುತ್ತಾ ಸಪ್ತ ಸಮುದ್ರಗಳನ್ನಾಪೋಷಣಗೊಳ್ಳುತ್ತಾ ಭುಗಿರ್ಭುಗಿಲೆಂಬ ಮಹಾರಭಸಕ್ಕೆ ಬ್ರಹ್ಮಾಂಡ ಕಟಾಹಂ ಮೆರೆಯುತ್ತಾ ಚತುರ್ದಶ ಭುವನವೆಲ್ಲಂ ಪ್ರಳಯ ಕಾಲ ತುಂಬಿದ ಮುನ್ನವೇ
ಮಹಾಪ್ರಳಯ ಬಂದಿತ್ತೆಂದು ಜಗ್ಗನೇ ಜರಿಯುತ್ತ. ಇದು ಆ ಜ್ವಾಲೆ ಹೊರಗೆ ಬಂದಾಗ ಎರಡು ಜ್ವಾಲೆಗಳು ಮುಖಾಮುಖಿ ಆಗುತ್ತೆ, ಏನೆಲ್ಲ ಬದಲಾವಣೆಗಳಾಗ್ತವೆ ಅಂತಕ್ಕಂಥದ್ದು ಹೇಳದ. ನೋಡಿ, ಪ್ರಳಯ ಕಾಲ ತುಂಬಿದ ಮುನ್ನವೇ, ಇನ್ನು ಪ್ರಳಯ ಕಾಲ ಬಂದಿಲ್ಲ, ಅದಕ್ಕಿಂತ ಮುಂಚೆನೇ, ಈಗ ಇನ್ನು ಪ್ರಳಯ ಬಂದಿಲ್ಲ, ಅದಕ್ಕಿಂತ ಮುಂಚೆನೆ ಮಹಾಪ್ರಳಯ ಬಂದಿತ್ತೆಂದು ಜಗ್ಗನೇ ಜರಿಯುತ್ತ ಹರಿವಿರಿಂಚಿ ಮೊದಲಾದ ಸಮಸ್ತ ದೇವರ್ಗಳೆಲ್ಲರೂ, ದೇವಾನುದೇವತೆಗಳೆಲ್ಲ ಓಡಾಡಕತ್ ಬಿಡ್ತಾರ. ಮತ್ತೆ ಇಲ್ಲಿ ಹಿಂಗ್ ನಡೆದು ಬಿಟ್ಟೈತಿ, ಎರಡು ಮಹಾ ಬೆಳಕಿನ ನಡುವೆ ಸಂಘರ್ಷ ನಡೆದೈತಿ. ಅದು ಎಲ್ಲೋ ಮಹಾಪ್ರಳಯ ನಡೀತನೋ ನಮಗ್ ಗೊತ್ತಾಗಂಗೆ ಏನು ನಡೀತಲ್ಲ ಅಂತ ದೇವಾನುದೇವರಕ್ಕೆಲ್ಲರೂ ಶಿವಧೋ ಎಂದು ಕೈಲಾಸದತ್ತ ಲೋಡುತ್ತ ಮಿರಲು. ಮತ್ತೆ ಏನಾರ ಆದ್ರೆ ಪುರಾಣದೊಳಗೆ ಕೇಳ್ತೇವಲ್ಲ ನಾವು, ಏನಾರ ಆದ್ರೆ ಶಿವನ ಹತ್ರ ಓಡಿ ಹೋಗ್ತಾರೆ, ಹೌದಾ? ಅವ್ನು ಕೈಲಾಸ ಕರ್ಕೊಂಡಿರ್ತಾನಂತ. ಅದು ಇಲ್ಲಿ ಆ ಒಂದು ಇದಕ್ಕೆ ಇಲ್ಲಿ ಹೆಣದಾರ ಬೇರೆ. ಕೈಲಾಸದತ್ತ ಲೋಡುತ್ತ ಮಿರಲು ಅನಂತ ಮುಖ ಒಂದೇ ಮುಖವಾಗಿ, ಒಂದು ಮುಖ ಅನಂತ ಮುಖವಾಗಿ ಬಪ್ಪ ಮಹಾ ತೇಜೋ ರಾಶಿಯಂ ಕಂಡು ಸಿದ್ದರಾಮ ತಂದೆಗಳು ಇದೆಲ್ಲಿಯ ಮಹಾಜ್ವಾಲೆ ಎಂದು ವಿವೇಕದಿಂದ ತಿಳಿದು, ಇದನ್ನು ನೋಡಿ ಸಿದ್ದರಾಮೇಶ್ವರರು ಇಷ್ಟೆಲ್ಲ ಬದಲಾವಣೆ ಆಗಕತ್ಬಿಟ್ಟೈತಿ, ಏನಪ್ಪ ಇದು ಮಹಾಜ್ಞಾನದಿಂದ ಅರಿವು ಮಾಡಿಕೊಂಡು ಏನ್ ನಡೆಯಕತೈತಿ ಅಂತ ತಿಳಿದು, ಇದೆಲ್ಲಿಯ ಮಹಾಜ್ವಾಲೆ ಎಂದು ವಿವೇಕದಿಂದ ತಿಳಿದು ತಮ್ಮ ಅರಿವಿನ ಕಣ್ಣನ್ನ ತೆಗೆದು ಇದೆಲ್ಲಿದು ಅಂತ ವಿಚಾರಿಸ್ತಾರೆ. ಯಾರು? ಸಿದ್ದರಾಮೇಶ್ವರ. ವಿವೇಕದಿಂದ ತಿಳಿದು ನೋಡಿ ಈತನು ಶಿವನಲ ಎಂದರಿದು ಅನುತಾಪಿಸುತ್ತಿದ್ದ ಪ್ರಸ್ತಾವದ ವಚನ. ಇಲ್ಲಿ ಜ್ಞಾನ ಸಿದ್ದರಾಮೇಶ್ವರ. ಇನ್ನು ನಾನು ಸಂಘರ್ಷಕ್ಕೆ ಬಂದಾವ ಸಾಕ್ಷಾತ್ ಶಿವ. ನಾನೇನೋ ನಮ್ಮ ಶಿಷ್ಯ ಬಳಗದ ಮಾತು ಕೇಳಿ ಅವನು ಇಂದ್ರಜಾಲದ ವ್ಯಕ್ತಿ ಮನುಷ್ಯನು, ಅವನು ಯಾಂತ್ರಿಕ ಮಾಂತ್ರಿಕ ಮನುಷ್ಯನು. ಏನೋ ಒಂದು ಕಲ್ಲು ಗಂಟು ಎಲ್ಲ ಬಿದ್ದಾಗ ಮೈ ತಾಗಿಸ್ತಾ ಬಳ್ಳಿ ಅಂದ್ರೆ ಅದೇನೋ ತಿಳ್ಕೊಂಡಿದ್ದೆ, ಅದು ಹಂಗಲ್ಲ ಅನ್ನುವ ಜ್ಞಾನ, ಅನ್ನುವ ಅರಿವು ಅವರ ವಿವೇಕದಿಂದ ತಿಳ್ಕೊಂಡು ಈತನು ಸಾಕ್ಷಾತ್ ಪರಶಿವನೇ, ಬೇರೆ ಯಾರೂ ಇಲ್ಲ ಅಂತ ತಿಳಿದು ಅನುತಾಪಿಸುತ್ತಿದ್ದ ಪ್ರಸ್ತಾವದ ವಚನ ಹೇಳಿದ್ರು ಸಿದ್ದರಾಮೇಶ್ವರಿ. ಏನ್ ಹೇಳಿದ್ರು? ಯುಗ ಜುಗ ಮಡಿ ಒಂದು, ಎಲ್ಲ ಯುಗಗಳು ಜುಗಗಳು ಮಡಿ ಒಂದು. ದಿಗಿಲು ಬಗಿಲೆಂದು ಮುಸುಕಿದ ಮಹಾಜ್ವಾಲೆ ಇದೇನೋ ಆಶ್ಚರ್ಯ. ಇನ್ನೆನ್ನ ಕಣ್ಗೆ ಗೋಚರವಾಯಿತ್ತಲೇ ಅಯ್ಯ, ಎಂತದಪ್ಪ ಈ ಜ್ವಾಲೆ, ನೀವೆಂದರೇನಯ್ಯ? ನೀವ ಅಂತ ತಿಳಕ್ ಆಗ್ಲಿಲ್ಲ. ನೀವೆಂದರೇನಯ್ಯ? ನಾನೆನ್ನ ಕಾಯದ ಕಳವಳಲಿದ್ದೇನಲ್ಲದೆ. ನೀವ ಅನ್ನೋದನ್ನು ತಿಳ್ಕೊಳ್ಳಾರ್ದ ನಾನು ನನ್ನ ಕಾಯದ ಕಳವಳಲಿದ್ದೇನಲ್ಲದೆ, ನಾನು ಕಳವಳಪಡಾಗ್ತಿದ್ದೆ ಅಲ್ಲದೆ ನೀವೆಂಬ ಬಗೆದೋರದೆ ಕೆಟ್ಟನೇ ನೆರೆಯ್ಯ. ನೀವ ಅಂತ ತಿಳ್ಕೊಳ್ಳಾರ್ದ, ನೀವ ಅಂತ ತಿಳ್ಕೊಳ್ಳಾರ್ದ ನಾನು ಏನೋ ಅಚಾತುರ್ಯ ಆಗಿರ್ತಕ್ಕಂಥ. ಬಂದವರು ಸಾಕ್ಷಾತ್ ಪರಶಿವನ ಪಾದವೇ ಇಲ್ಲಿ ಬಂದು ನಡೆದು ಬಂದಾಗ ಅದನ್ನು ತಿಳ್ಕೊಳ್ಳಲ್ಲಪ್ಪ, ಅದನ್ನು ತಿಳಿಲಿಲ್ಲಪ್ಪ. ಕೆಟ್ಟನೆಲೇ ಅಯ್ಯ, ಆಳ್ದನೊಡನೆ ಆಳು ಮುನಿದರೆ ಹಾಲು ಕೆಡುವುದು. ಮಾಲಕನ ಜೋಡಿ ಮುನಿಸ್ಕೊಂಡ್ರೆ ಕೆಟ್ಟದು ಯಾರಿಗೆ? ಮಾಲಕಗೇನಾಗುವುದಿಲ್ಲ, ಮಾಲಕನಿಗೇನಾಗುವುದಿಲ್ಲ. ಮಾಲಕನ ಜೋಡಿ ಮುನಿಸ್ಕೊಂಡು ಹೋಗ್ಬಿಟ್ಟು ಅಂತೇಳಿ ಆಳು ಹೇಳಿದರು. ಆಳ್ದನೊಡನೆ ಆಳು ಮುನಿದರೆ ಆರು ಕೆಡುವರು ಹೇಳ ಕಪಿಲ ಸಿದ್ಧ ಮಲ್ಲಿಕ. ಪುರಾಣ ಅಂತ ಕೆರೆ ಜೋಡಿ ಸೆಟ್ಕೊಂಡ್ರೆ ಬಾಯಿ ಒಣಗೋಗ್ಯಾರ, ಹೌದಾ? ಕೆರೆ ಜೋಡಿ ನಮ್ದು ಕೆರೆದು ಜಗಳ ಐತ್ರಿ. ಬಾಯ ಹಾಕೊಂಡು ತನಗೆ ನೀರು ಬೇಕಾಗೈತಿ, ಬಾಯಿ ಒಣಗೈತಿ, ನೀರು ಕುಡಿಬೇಕಾಗೈತಿ. ಇಲ್ರಿ ಕೆರೆಗೆ ನಾವು ಸೆಟ್ಕೊಂಡ್ ಕೆರೆ ಏನ್ ಮಾಡ್ಬೇಕು ಪಾಪ? ಸೆಟ್ಕೊಂಡೆ ಸೆಟ್ಕೋಪ್ಪ, ನೀರು ಕುಡಿದೆ ನೀರು ಕುಡಿಪ, ಸೆಟ್ಕೊಂಡು ನಾವು ಈ ಕೆರೆ ಜೋಡಿ ನಾವು ಮುಂದಿನ ಊರಿನ ಕೆರೆ ಕುಡಿತೀವ್ರ, ನಾವು ಈ ಕೆರೆ ನ್ಯಾಯ ಬಾಳಿಸಿಲ್ಲ ಅಂತ
ಬಾಯಿ ಒಣಸ್ಕೊಂಡು ಹೋದೆ ಅಂದ್ರೆ ತೊಂದರೆ ಆಗೋದು ಯಾರಿಗೆ? ಶಟ್ಕೊಂಡು ಹೋದ ಅಂತಂದ್ರೆ ಹೊತ್ತು ಕೆರೆ ಏನು ಆಗುದಿಲ್ಲ. ಹಂಗಿಲ್ಲಿ ಆಳದ ನೋಡನೆ ಆಳು ಮುನಿದರೆ ಆಳು ಕೆಡುವರು ಹೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮುಂದೆ ಹೇಳ್ತಾರ ಅವರು, ಅರಿಯಬಾರದ ಘನವನರಿದು, ಅರಿಯಬಾರದ ಘನವನರಿದು. ಆ ಪರಾತ್ಪರ ವಸ್ತು ಅಂದ್ರೆ ಅದು ಘನವಾದ ವಸ್ತು, ಅದನ್ನ ಎಲ್ಲರಿಗೂ ತಿಳ್ಕೊಳಕ್ ಬರುದಿಲ್ಲ. ಆದ್ರೆ ತಿಳ್ಕೊಂಡ ನಾನು ಅರಿಯಬಾರದ ಘನವನರಿದು ಸಾಧಿಸಿ ಗೆದ್ದ ಘನಮಹಿಮ ಶರಣರ ಮುಂದೆ. ಅರಿಯಬಾರದ ಘನ ಅದು ಪರಾತ್ಪರ ವಸ್ತುವನ್ನು ಅರ್ಥಕೊಳ್ಳೋದಂದ್ರೆ ಏನು? ಸಾಕ್ಷಾತ್ ಪರವಸ್ತುವನ್ನ ತಿಳಿದಂದ್ರೆ ಏನು? ತಿಳ್ಕೊಂಡು ಅದರಲ್ಲಿಯೇ ತಾನಾಗಿ ಆಗುದಂದ್ರೆ ಏನು? ಅದು ಸಾಮಾನ್ಯ ಅದು. ಅದಕ್ಕೆ ಹೇಳಿದರು ಅರಿಯಬಾರದ ಘನವನರಿದು. ಅಸಾಧ್ಯವಾಗಿರ್ತಕ್ಕಂಥದ್ದನ್ನ ಸಾಧ್ಯ ಮಾಡಿಸಿಕೊಂಡಂಥವ್ರು, ಯಾವುದನ್ನ ಸಹಜವಾಗಿ ತಿಳಿಲಿಕ್ಕೆ ಆಗೋದಿಲ್ವೋ ಅದನ್ನ ತಿಳ್ಕೊಂಡವರು, ಆ ಘನವನ್ನು ತಿಳ್ಕೊಂಡಂತ, ತಿಳಿದು ಸಾಧಿಸಿ ಗೆದ್ದ, ತಿಳ್ಕೊಂಡು ಸಾಧಿಸಿ ಗೆದ್ದಂಥವ್ರು, ಗೆದ್ದ ಘನಮಹಿಮ ಶರಣರು. ಶರಣ ಯಾರು? ಇವರು. ಶರಣ ಯಾರಿಗೆ ಅನ್ಬೇಕು? ಅರಿಯಬಾರದ ಘನವನರಿದು ಸಾಧಿಸಿ ಗೆದ್ದ ಘನಮಹಿಮ ಶರಣರ ಮುಂದೆ ಎನ್ನ ಪ್ರತಾಪ ನಿಲುಕುವುದೇ. ಕನ್ಫೆಷನ್ ಆಯ್ತು. ಅವ್ರ ಮುಂದೆ ಎಂತ ಅವ್ರು ಯಾರು? ಅವರು ಅರಿಯಬಾರದ ಘನವನ್ನು ಹತ್ಕೊಂಡು ಸಾಧಿಸಿ ಗೆದ್ದಂತ ಶರಣರೇ ಪ್ರಭುದೇವರು ಬಂದು ನಿಂತಾಗ ಅವರ ಮುಂದೆ ನನ್ನ ಪ್ರತಾಪ ನಿಲುಕುವುದೇ, ನನ್ನ ಕೋಪ, ನನ್ನ ತಾಪ, ನನ್ನ ಅಹಂಕಾರ ಏನು ನಿಲ್ಲಕ್ ಸಾಧ್ಯ ಐತನೋ ಅಂತ ಪ್ರಶ್ನೆ ಮಾಡ್ಕೊಂಡ್ರು ಅವ್ರ. ಅವರಿಬ್ಬರು ಲಿಂಗ ಪ್ರಭೆಯೊಳಗೆ, ಅವರಿರೋದು ಲಿಂಗ ಪ್ರಭೆಯೊಳಗೆ, ಅವರಿಬ್ಬರು ಲಿಂಗ ತೇಜದಲ್ಲಿ, ಲಿಂಗ ಪ್ರಭೆಯಲ್ಲಿ. ಶರಣರು ಯಾವಾಗಲೂ ಲಿಂಗ ತೇಜದಲ್ಲಿ ಇರ್ತಾರೆ. ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿ ಅವರಿಬ್ಬರು ಲಿಂಗ ಪ್ರಭೆಯೊಳಗೆ, ನಾನಿಪ್ಪೆನೋ ಅಹಂಕಾರದ ಪಂಜರದೊಳಗೆ. ಅವರಲ್ಲಿ ನಾನಿಲ್ಲ, ಅವ್ರ ನಿಲುವೇನು ನಾನಿಲ್ಲ. ಇದು ದೊಡ್ಡವ್ರ ಮಾತೇನು. ಎಷ್ಟು ಅರಿತು ಮೇಲೆ ತಿಳಿದ ಮೇಲೆ ಎಷ್ಟು ಸಡನ್ ಆಗಿ ಬದಲಾವಣೆ ಅಂತ. ಅದೇ ಶರಣರ ನಿಲುವು. ಅವರಿಬ್ಬರು ಲಿಂಗ ಪ್ರಭೆಯೊಳಗೆ, ನಾನಿಪ್ಪೆನೋ ಅಹಂಕಾರದ ಪಂಜರದೊಳಗೆ. ಲಿಂಗ ಪ್ರಭೆ ಅದು. ಅವರು ಸದಾ ಆ ಮಹಾಲಿಂಗದ ಬೆಳಕಿನಲ್ಲಿನೇ, ಆ ಆನಂದದಲ್ಲಿನೇ, ಪರಮ ಸತ್ಯದ ಜೊತೆಗೆ ಪರಮ ಶಾಂತಿಯಿಂದಿರ್ತಕ್ಕಂಥವ್ರು. ಅವರು ಸಮಾಧಾನ, ಶಾಂತವಾಗಿರ್ತಕ್ಕಂಥ. ನಾನು ನೋಡಿದ್ರೆ ನಾನಿಪ್ಪೆನು ನನ್ನ ಅಹಂಕಾರದ ಪಂಚರದೊಳಗೆ. ಎನ್ನ ನೊಸಲ ಕಣ್ಣಿನ ಕಿಚ್ಚೊಳಗಿ. ನಾ ಏನೋ ತಿಳ್ಕೊಂಡ್ಬಿಟ್ಟಿದ್ದೆ, ನನ್ನ ನೊಸಲ ಕಣ್ಣ ತೆಗೆದ್ಬಿಟ್ರೆ ನಾ ಎಲ್ಲರನ್ನೂ ಇಲ್ದಂಗೆ ಮಾಡಬಹುದಂತ ತಿಳ್ಕೊಂಡಿದ್ದೆ. ಎನ್ನ ನೊಸಲ ಕಣ್ಣಿನ ಕಿಚ್ಚುಡುಗಿ, ಕಿಚ್ಚು ಉಡುಗಿ ಹೊರಬಿಡುತ್ತೆ. ಲಜ್ಜಿತನಾಗಿ ಮರಳಿ ಬಂದೆನ್ನ ಸುತ್ತಿ ಮುತ್ತಿತ್ತು. ಆ ಜ್ವಾಲೆ, ಈ ಜ್ವಾಲೆಯೊಳಗೆ ಬಂದು ಹೊಳ್ಳಿ ನನ್ನ ಬಂದೆನ್ನ ಸುತ್ತಿ ಮುತ್ತಿತ್ತು. ನಾನು ಶರಣೆಂಬ ಗುರುವಚನ ವಿಧಿರೆದ್ದು ಕೊಲುವರೆ, ಕಪಿಲ ಸಿದ್ಧ ಮಲ್ಲಿನಾಥನೊಳಗೆ ಅಳಿವೆನ್ನಲ್ಲದೆ ಉಳಿವನಲ್ಲ. ಅಕಸ್ಮಾತ್ ಗುರುವಚನ ವಿಧಿರೆದ್ದು ಕೊಲುವರೆ, ಕಪಿಲ ಸಿದ್ಧ ಮಲ್ಲಿನಾಥನೊಳಗೆ ಅಳಿವೆನಲ್ಲದೆ ಉಳಿವನಲ್ಲ. ಅಕಸ್ಮಾತ್ ಹಂಗೇನಾದ್ರು ಮಾಡಿಬಿಟ್ಟು ನಾನು ಅಳಗ ಹೋಗ್ತೀನಿ, ಬಿಡಕ್ ಸಾಧ್ಯಿಲ್ಲ. ಆ ರೀತಿಯಾದ ಸ್ಪಷ್ಟ ನಿಲುವಿಗೆ ಸಿದ್ದರಾಮೇಶ್ವರ ಬಂದರು. ಮತ್ತಂ ಇಲ್ಲಿಗೆ ನಿಲ್ಲಿಲ್ಲ, ಮತ್ತಂ ಅನುತಾಪಂಗೈದು ಪ್ರಸ್ತಾವದ ಇಲ್ಲಿಗೆ ಸಮಾಧಾನ, ಮತ್ತ ಅನುತಾಪವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಇದಂತೂ ಬಹಳ ಕಾಲವೇಕೆ ಬಾರದಯ್ಯ ಇಂದಿನ ಅವಸ್ಥೆ. ಕಾಲ ಅಂದ್ರೆ ಮರಣ. ಕಾಲವೇಕೆ ಬಾರದಯ್ಯ ಇಂದಿನ ಅವಸ್ಥೆಗೆ ಏನಾಯ್ತಪ್ಪ ನನ್ನಿಂದ ಅವಘಡ ಇದು? ಬಂದಂತ ಸಾಕ್ಷಾತ್ ಪರಶಿವನ ಪಾದವೇ ನನ್ನ ಪುರಕ್ಕೆ ನಡೆದು ಬಂದಾಗ ನಾನು ಅರಿಲಾರ್ದನೆ ಏನೋ ಒಂದು ಅನಾಹುತ ಮಾಡ್ಕೊಂಡು ಬಿಟ್ನಿಲ್ಲಪ್ಪ.
ಏನಾಯ್ತು ನನ್ನ ಸ್ಥಿತಿ ನಿಮಗೆ ಆಗ್ತದಲ್ಲ, ರಾಮೇಶ್ವರ ಅನ್ಕೋತಾರೆ, ಕಾಲವೇಕೆ ಬಾರದಯ್ಯ ಇಂದಿನ ಅವಸ್ಥೆಗೆ, ನಾನು ಯಾಕೆ ಉಳಬೇಕು ಅಮ್ಮ, ಇನ್ನು ಉಳಿದ್ರೆ ಏನು ಅಂತೇವಲ್ಲ ನಾವು ಲೌಕಿಕ ತ್ರಾಸ ಮಾತು. ಕಾಲವೇಕೆ ಬಾರದಯ್ಯ ಇಂದಿನ ಅವಸ್ಥೆಗೆ, ಲಿಖಿತವೇಕೆ ತೊಡೆಯದಯ್ಯ ಇಂದಿನ ಅವಸ್ಥೆಗೆ, ಇಂದಿನಿತಿಸುವ ಏಕೆ ಬಾರದಯ್ಯ ಎನ್ನ ದೇವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮಗೆ ಕೂರ್ತ ಅವಸ್ಥೆಯೊಳಗೆ ಲಿಖಿತ ತೊಡೆಯದು ಪ್ರಾಣ ಬಿಡದು ಇಂತಿರಿಸಿದಿರ ಎನ್ನ ದೇವರ ದೇವ. ಎಂತ ಮಾತು. ನಾನೊಮ್ಮೆ ಮಲ್ಲಯ್ಯನನ್ನು ಹುಡುಕೊಂಡು ಹೊಂಟಿದ್ದಲ್ಲ ಅವಾಗ, ಹೌದಾ? ಮಲ್ಲಯ್ಯನ ಹುಡುಕೊಂಡು ಹೋದಾಗ ನೀ ಸಿಗ್ಲಾರ್ದಂಗ ಆದಾಗ ಬಾಲಕ್ಕಿದ್ದಾಗ ನನಗೇನು ಇರುದ ಬೇಡ ಅಂತ ಹೋದಾಗ ನನ್ನ ಕೈ ಹಿಡಿದು ಉಳಿಸಿದ್ದಲ್ಪ, ನೆನಪೈತಿ. ಹಂಗ ನೀ ಯಾಕೆ ಬರುವಲ್ಲಿ ಈಗ ಅಂತ ಇವತ್ತಿನ ಅವಸ್ಥೆ ಕಂಡು ನನಗೀಗ ಆ ಸ್ಥಿತಿಯೊಳಗೆ ಬಂದೇನಂದ್ರ ನಾ ಈಗ ನೀನು ಎನ್ನ ದೇವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇಂದಿನಿತೀಸು ಏಕೆ ಬಾರದಯ್ಯ, ನೀ ಯಾಕೆ ಬರುವಲ್ಲಿ ಈಗ ನನ್ನ ಹೆಲ್ಪ್ಗೆ ನನ್ನ ಸಹಾಯಕ್ಕೆ ಯಾಕೆ ಬರುವಲ್ಲಿ? ನೀನೇ ಇದನ್ನ ನನ್ನ ತಲೆಯೊಳಗೆ ಹಾಕಿ, ನೀನೇ ಈ ಮರವನ್ನ ಹಾಕಿ ಇದನ್ನ ಮಾಡಕ್ ಹಚ್ಚಿ, ಈಗ ನನಗೆ ನೋಡ್ರಿ ಕಾಲವೇಕೆ ಬಾರದ ಎಂದಿನ ಅವಸ್ಥೆಗೆ ಅನ್ಬೇಕಾದ್ರೆ ತೊಂದರೆ ಆಗಿರುತ್ತೆ. ನೀನೇ ಈ ಮತಿಯನ್ನ, ಈ ಬುದ್ಧಿಗೆ ಒಂದಿಷ್ಟು ಮಾಯನ್ನ ಮನಸ್ಸಿ ಹಾಕಿ ನಾನು ಇಂಥದ್ರೊಳಗೆ ಸಿಗಿಸಿಟ್ಟು ಇಂಥ ಅವಸ್ಥೆಯೊಳಗೆ ತಂದಿಟ್ಟು ಹೊಳೆಯಿಂದ ನನ್ನ ಹತ್ರ ಬರುವಲ್ಲ, ನನ್ನ ಸಹಾಯಕ್ಕೆ ಬರುವಲ್ಲ. ನಿಮಗೆ ಕೂರ್ತ ಅವಸ್ಥೆಯೊಳಗೆ ಲಿಖಿತ ತೊಡೆಯದು ಪ್ರಾಣ ಬಿಡೋದು ಏನ್ ಮಾಡ್ಬೇಕನ್ನೋದು ತಿಳಿವಲ್ಲ ನನಗೆ ಅನ್ನುವಂಥ ಸ್ಥಿತಿಯೊಳಗೆ, ಹೌದಾ? ಇಂತಿರಿಸಿದಿರಾ ಎನ್ನ ದೇವರ ದೇವ. ಇಂಥ ಇಕ್ಕಳದೊಳಗೆ ನನಗೆ ಸಿಗಿಸ್ಬಿಟ್ಟಲ್ಲಪ್ಪ, ಇಂಥ ಅವಸ್ಥೆಗೆ ತಂದು ಹಚ್ಚಿಬಿಟ್ಟಲ್ಲಪ್ಪ. ಇದಕ್ಕೆ ನೀನ ಮಾಯದ ಮರವೆ ಹಾಕಿ ನನಗೆ ಈಗ ನನ್ನ ಕಡೆಯಿಂದ ಒಂದು ಹೊರಗಡೆ ಮಾಡಕ್ ಹಚ್ಚಿರಿ. ಇದು ನಾ ಮಾಡಿದಂದ್ರೆ ನಮ್ದಲ್ಲ, ಇದು ನಿನ್ನ ವಿಸ್ಮಯವೇ, ಇದು ನಿನ್ನ ಲೀಲೆಯೇ ಅನ್ನುವಂಥ ಸ್ಥಿತಿಯೊಳಗೆ ಇವರು ಆ ರೀತಿಯಾಗಿ ಕೇಳ್ತಾರೆ. ಮತ್ತಂ ಇಷ್ಟಕ್ಕೆಲ್ಲ ಮತ್ತೆ ಹೇಳ್ತಾರೆ, ಕಳವಳದ ಕಂದರ ಬೆಳಗಡು ಮಾಡಿದೆ ಆಹಾ ಎಲೆಯಯ್ಯ ಎನ್ನ ವಿಕಾರದಲ್ಲಿ ಗುರಿ ಮಾಡಿದಿರಯ್ಯ. ನನ್ನ ವಿಕಾರದೊಳಗೆ ಗುರಿ ಮಾಡಿದ್ರೆ ನೀವು, ಎನ್ನ ಕೋಪದ ಕಾಡುಗಿಚ್ಚಿಗೆ ಅಡವಿಯ ಗುರಿ ಮಾಡಿದಿರಿ. ಕೋಪದ ಕಾಡುಗಿಚ್ಚಿಗೆ ಈ ಶರೀರವನ್ನ ಗುರಿ ಮಾಡಿಬಿಟ್ರಿ ನೀವು ನನ್ನನ್ನ. ಎನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನೀವ ಇದಕ್ಕೆ ಬೇರೆ ಯಾರಲ್ಲ ಅಲ್ಲ, ನೀವೇ ಇದಕ್ಕೆ. ಈ ಕೋಪಕ್ಕೆ ನನ್ನ ಶರೀರವನ್ನೇ ನನ್ನ ಅಡವಿ ನೋಡ್ರಿ, ಅಡವಿಯ ಗುರಿ ಮಾಡಿದ್ರಿ. ಕೋಪದ ಕಾಡುಗಿಚ್ಚಿಗೆ ಅಡವಿ ತನ್ನ ಆದಾಗ ಹಿಂದಿನ ವಚನದಲ್ಲಿ ಹೇಳಿದಲ್ಲ, ಅಡವಿಯ ಕಾಡುಗಿಚ್ಚಿಗೆ ಅಡವಿಯ ಅರಣ್ಯನೇ ಗುರಿ ಅಂದಂಗೆ ತನುವಿನ ಕೋಪ ತನ್ನ ಶರೀರಕ್ಕೆ ಕಾರಣ ಅಂತ ನನಗೆ ಈ ರೀತಿ ಮಾಡಿಟ್ರಿ. ಎನ್ನ ವಿಕಾರದಲ್ಲಿ ಗುರಿ ಮಾಡಿದಿರಯ್ಯ, ಕೋಪದ ಕಾಡುಗಿಚ್ಚಿಗೆ ಅಡವಿಯ ಗುರಿ ಮಾಡಿದಿರಿ ಎನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮತ್ತೆ ದೋಷಣೆ ನಾವು ಒಮ್ಮೆ ಸಹಾಯಕರಾದಾಗ ಒಂದು ಲೆವೆಲ್ ತನ ನಾನು ಅಂತ ಮಾತಾಡ್ತೀನಿ, ಕೈ ಮೀರಿ ಹೋದ್ಮೇಲೆ ನಾವೇನಂತೇವೆ ಒಳ್ಳೆಯದಾದಾಗ ಎಲ್ಲ ನಿಂದ ಅನ್ನೋದಿಲ್ಲ, ಒಂದಿಷ್ಟು ತೊಂದರೆ ಆದಾಗ ಮಾತ್ರ ನಾನು ಯಾಕೆ ಹಿಂಗೆ ಮಾಡಿದಪ್ಪ, ನನಗೆ ಯಾಕೆ ಹಿಂಗೆ ಕಾಡಾಗ್ತಿಪ್ಪ, ನನಗೆ ಯಾಕೆ ಹಿಂಗೆ ತೊಂದರೆ ಕೊಡಾಗ್ತಿಪ್ಪ, ನನಗೆ ಯಾಕೆ ಈ ರೀತಿಯಾದ ಅವಸ್ಥೆಗಳು ನಮ್ಮಲ್ಲಿ ಬರ್ತಾವ. ಆ ರೀತಿ ಓದುವಂತದ್ದು ಕೋಪದ ಕಾಡುಗಿಚ್ಚಿಗೆ ಅಡವಿಯ ಗುರಿ ಮಾಡಿದರಿ ಅನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೇರವಾಗಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಆ ಪರವಸ್ತುವಿಗೆ ಏಕಂತ ಹೆಸರು. ಅವರು ಆ ಪರವಸ್ತುವಿಗೆ ಹೇಳುದು, ಪ್ರಭುದೇವರು ಆ ಪರವಸ್ತುವಿಗೆ ಗುಹೇಶ್ವರ ಅನ್ನೋದು ಅದೇ ಪರವಸ್ತುವಿಗೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅದೇ ಪರವಸ್ತುವಿಗೆ. ಇಬ್ರು ಅವರಿಗೆ ಹೇಳಾಕ್ತಾರ, ಅದೇ ಮಾಲಿಂಗ ಸ್ಥಿತಿಗೆ ಹೇಳಾಕ್ತಾರ. ಇಂತು ಅನುತಾಪಮಂ ಸಂತೈಸಿಕೊಂಡು, ಇದು 3 ಅನುತಾಪದ ವಚನ ಆದ್ಮೇಲೆ ಅರಿಯಬಾರದ ಗಣವನ್ನು ಅರಿದು ಸಾಧಿಸಿ ಗೆದ್ದ ಗಣಮಹಿಮ ಶರಣರ ಮುಂದೆ ಅನ್ನ ಪ್ರತಾಪ ನಿಲುಕುವುದೇ ಅಂತಕ್ಕಂಥ ಒಂದು ವಚನ. ಕಾಲವೇಕೆ ಬಾರದಯ್ಯ, ಯಾಕೇನ್ ಮಾಡುದು, ಯಾಕೆ ಇದೇನ್ ಮಾಡುದು ಅನ್ನುವಂತ ಇನ್ನೊಂದು ಅನುತಾಪದ ವಚನ. ಕಳವಳದ ಕಂದೆವರೆಗಳು ಮಾಡಿದೆ ಆಹಾ ಎಲೆಯಯ್ಯ ಎನ್ನ ವಿಕಾರದಲ್ಲಿ ಗುರಿ ಮಾಡಿ, ನನ್ನ ವಿಕಾರಕ್ಕೆ ಗುರಿ ಮಾಡಿ ಇಟ್ಟು ಬಿಟ್ರಿ ಅನ್ನುವಂತ ಅನುತಾಪದ ವಚನಗಳು 3 ವಚನಗಳನ್ನ ಹೇಳಿ ಇಂತು ಅನುತಾಪಮಂ ಸಂತೈಸಿಕೊಂಡು ತಾವೇ ಅದನ್ನ ಅನ್ಕೊಂಡು ಮತ್ತೆ ಅವರ ಸೌರಿಸ್ಕೊಳ್ಳು. ಏನು
ತಾವೇ ಸಂತೈಸಿಕೊಂಡು ಪ್ರಭುದೇವರ ಶ್ರೀಪಾದದಲ್ಲಿಗೆ ಅರಸಿಕೊಂಡು ಬರುತ್ತಿರುವ ಪ್ರಸ್ತಾವ ಗೊತ್ತಾದವರಿಗೆ ಎಲ್ಲ ತಾವಾದ ಒಂದು ಕ್ಷಣ ವಿಚಾರ ಮಾಡಿಕೊಂಡು ಬಂದವರು ಆ ಪರಸ್ಪರವೇ ಸರಿ, ಬೇರೆ ಯಾರೂ ಅಲ್ಲ ಅಂದ್ಕೊಂಡು ನನ್ನಿಂದ ಎಂಥ ಪ್ರಮಾದ ಆಯ್ತಲ್ಲ, ನನ್ನಿಂದಂಥ ತಪ್ಪು ನಡೆಯುತ್ತಲ್ಲ, ನಾನು ಸಾಕ್ಷಾತ್ ಪರಶಿವನ ಸ್ವರೂಪವೇ ಇಲ್ಲಿ ಬಂದು ನಿಂತಾಗ ಆತನನ್ನು ಅರಿಲಾಗದೆ ನಾನೇನೋ ನಂದಿಸ್ತು ನನ್ನ ಕೋಪದಲ್ಲಿ ಏನೋ ಒಂದು ಎಡವಟ್ಟು ಮಾಡ್ಕೊಂಡ್ಬಿಟ್ನಲ್ಲ, ಇವೆಲ್ಲ ಅನುತಾಪವನ್ನು ಮಾಡಿಕೊಂಡು ಪ್ರಭುದೇವರು ಎಲ್ಲಿರ್ತಾರೆ ಅಲ್ಲಿಗೇ ಹುಡುಕೊಂಡು ಇಂತು ಅನುತಾಪವನ್ನು ಸಂತೈಸಿಕೊಂಡು ಪ್ರಭುದೇವರ ಶ್ರೀಪಾದದಲ್ಲಿ ಅರಸಿಕೊಂಡು ಬರುತ್ತಿರುವ ಪ್ರಸ್ತಾವದ ವಚನ. ಪ್ರಭುದೇವರನ್ನ ಹುಡುಕೊಂಡು ಬರುವಂತಹ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರ ಅನ್ನೋದನ್ನು ಇಲ್ಲಿವರೆಗೆ ಅನುಭವ ನೀಡಿರ್ತಕ್ಕಂಥ ಡಾಕ್ಟರ್ ಶಂಭರ ಸರ್ಗೆ ಧನ್ಯವಾದಗಳು. ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತು ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡಿಲ್ಲ ಆನ್ಲೈನ್ ವೀಕ್ಷಕರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಇನ್ನು ದಿನಾಂಕ 1/6/2025 ರವಿವಾರ ಸಂಜೆ 6 ಗಂಟೆಗೆ ಕಲಬುರಗಿ ಬಸವ ಸಮಿತಿ ವತಿಯಿಂದ ಲಿಂಗೈಕ್ಯ ಶಿವಲಿಂಗಮ್ಮ ಸಿ ಕಿನಿಕಿ, ಸಿದ್ದಲಿಂಗಪ್ಪ ಬಿ ಕಿನಿಕಿ ಸ್ಮರಣಾರ್ಥ ಅರಿವಿನ ಮನೆ 853ನೇ ಕಾರ್ಯಕ್ರಮ, ಸ್ಥಳ ಅನುಭವ ಮಂಟಪ, ಜಯನಗರ, ಕಲಬುರಗಿ. ದಿವ್ಯ ಸಾನ್ನಿಧ್ಯ ಮಹಾಮಹಿಮ ಸಂಗನ ಬಸವಣ್ಣನವರು. ವಿಷಯ ಲಿಂಗಾಯತ ಚಳವಳಿಯ ಐತಿಹಾಸಿಕ ಹಿನ್ನೆಲೆ. ಅನುಭವ ಡಾಕ್ಟರ್ GS ಪಾಟೀಲ್. ಶರಣ ಸಾಹಿತ್ಯ ಚಿಂತಕರು ವಿಜಯಪುರ. ದತ್ತಿ ದಾಸೋಹಿಗಳು ಶ್ರೀ ಈಶ್ವರ್ ಸಿ ಕಿನ್ಕಿ. ಇನ್ನು ದಿನಾಂಕ 2/6/2025 ಸೋಮವಾರ ಸಂಜೆ 6 ಗಂಟೆಗೆ ಬೆಂಗಳೂರು ಬಸವ ಸಮಿತಿ ವತಿಯಿಂದ ವಿಚಾರಣೆಗಳ ಸಂಚಿಕೆ 6, ವಿಷಯ ಸ್ಥಾವರ ಲಿಂಗದಿಂದ ಇಷ್ಟಲಿಂಗದೆಡೆಗೆ. ಅನುಭವ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು ಬೇಲಿಗುಡ ಸಂಸ್ಥಾನ ಮಠ ಬೆಂಗಳೂರು. ಅಧ್ಯಕ್ಷತೆ ಡಾಕ್ಟರ್ ಅರವಿಂದ್ ಜತ್ತಿ, ಅಧ್ಯಕ್ಷರು ಬಸವ ಸಮಿತಿ ಬೆಂಗಳೂರು. ಈ ಎಲ್ಲ ಕಾರ್ಯಕ್ರಮಗಳನ್ನ ತಾವೆಲ್ಲ ಆಲಿಸಬೇಕು, ವೀಕ್ಷಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಡ್ತಾ, ಈಗ ವಚನ ಮಂಗಲ ಶ್ರೀ ನಿರಂಜನ್ ಹಂಚನಾಳ್ ಇವರಿಂದ. ಬಯಲು ಬಯಲನು ಬಿತ್ತಿ ಬಯಲು ಬಯಲನು ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಬಯಲನು ಬಿತ್ತಿ ಬಯಲು ಬಯಲನು ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಬಯಲನು ಬಿತ್ತಿ ಬಯಲು ಬಯಲನು ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲ ಜೀವನ ಬಯಲ ಭಾವನೆ, ಬಯಲ ಜೀವನ ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲ ಜೀವನ ಬಯಲ ಭಾವನೆ, ಬಯಲ ಜೀವನ ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಬಯಲನು ಬಿತ್ತಿ ಬಯಲು ಬಯಲನು ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ನಾ ನಿಮ್ಮ ನಂಬಿ ಬಯಲಾದೆ, ನಾ ನಿಮ್ಮ ನಂಬಿ ಬಯಲಾದೆ. ಗುಹೇಶ್ವರ 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 ಗುಹೇಶ್ವರ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ.
गुरुबसवाय नमः लिङ्गबसवाय नमः जङ्गमबसवाय नमः भस्मबसवाय नमः रुद्राक्षिबसवाय नमः मन्त्रबसवाय नमः पादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिन्दु बसवाय नमः चित्कल बसवाय नमः चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन